ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ನೀವಾಗಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಪ್ರಸಾದ ಎಲ್ಲ ತಗೊಂಡು ತುಂಬ ಚೆನ್ನಾಗಿತ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಮತ್ತೆ ನಾವು ಕಳಸಕ್ಕೆ ಹೊಟ್ವಿ. ಕಳಸದಲ್ಲಿ ಅಲ್ಲಿ ದೇವ್ರ ದರ್ಶನ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ಸ್ವಲ್ಪ ಹುಷಾರಿಲ್ಲ. ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರೀವಿಯಸ್ ಆಲ್ಮೋಸ್ಟ್ ಕರೆಕ್ಟಾಗಿ ಇವತ್ತಿಗೆ 8 ದಿನದಿಂದ ನಾವು ಪಾಪುಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅನ್ನಪ್ರಾಶನ ಮಾಡಿಸೋಣ ಅಂತ ಹೇಳಿ ಹೊರನಾಡಿಗೆ ಹೋಗಿದ್ವಿ. ಅದು ಪ್ಯಾಕಿಂಗ್ ಬ್ಲಾಗ್ ಎಲ್ಲ ನಾನು ಪಾರ್ಟ್ 1ನಲ್ಲಿ ಹಾಕಿದ್ದೆ. ಆ್ಯಂಡ್ ಪಾರ್ಟ್ 2ನಲ್ಲಿ ನಾವು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಟ್ರಾವೆಲ್ ಮಾಡಿದ ಬ್ಲಾಗು, ಮತ್ತು ಅಲ್ಲಿ ಏನೆಲ್ಲ ಆಯಿತು, ಅನ್ನಪ್ರಾಶನ ಯಾವ ರೀತಿ ಆಯಿತು, ನಾವು ಎಷ್ಟು ಗಂಟೆಗೆ ಹೋದ್ವಿ, ಎಷ್ಟು ಗಂಟೆಗೆ ಬಂದ್ವಿ, ಅಲ್ಲಿ ಏನೆಲ್ಲ ರೂಲ್ಸ್ ಇತ್ತು, ಪ್ರತಿಯೊಂದನ್ನು ಕೂಡ ನಾನು ಪಾರ್ಟ್ 2ನಲ್ಲಿ ಒಂದು ವ್ಲಾಗ್ ಮಾಡಿ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಬಟ್ ಅದೇನೋ ಚೈಲ್ಡ್ ವೈಲೆನ್ಸ್ ಅಂತ ಹೇಳಿಬಿಟ್ಟು ಯೂಟ್ಯೂಬಿಂದ ಮೇಲ್ ಮಾಡಿ ಆ ಕಂಟೆಂಟನ್ನು ಬ್ಲಾಕ್ ಮಾಡಿದೆವು. ಆ್ಯಂಡ್ ಮತ್ತೆ ನಾವು ಅದನ್ನು ಬೇಕಂದರೆ ಅಪೀಲ್ ಮಾಡಿ ಹಾಕ್ಬೋದು, ಬಟ್ ಮುಂದೆ ರಿಸ್ಕ್ ಆಗುತ್ತೆ ಅಂತ ಹೇಳಿ ಕೂಡ ಮೇಲಲ್ಲಿ ಮೆನ್ಷನ್ ಮಾಡಿದೆವು. ಹಾಗಾಗಿ ಸುಮ್ಮನೆ ಏನಕ್ಕೆ ರಿಸ್ಕ್ ತೊಗೊಳ್ಳೋದು ಅಂತ ಹೇಳಿಬಿಟ್ಟು ಅದನ್ನು ಹಾಕೋದು ಬೇಡ ಅಂದ್ಕೊಂಡು ಸುಮ್ಮನಾದ್ವಿ. ಆ್ಯಂಡ್ ಅನ್ನಪ್ರಾಶನ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ನಾವು ಹೋದಾಗ ತುಂಬ ಜನ ಅಂದರೆ ಯಾವ ಜನನೇ ಇರಲಿಲ್ಲ ಜಾಸ್ತಿ. ನಾವು ಸ್ಯಾಟರ್ಡೇ ಹೋಗಿದ್ದು. ಕರೆಕ್ಟಾಗಿ ನಾವಲ್ಲಿ 10:30 ಅಷ್ಟರೊಳಗೆ ರೀಚ್ ಆದ್ವಿ. ಹಂಗೆ ಹೇಳ್ತೀನಿ, ನಾವು ಎಂಟ್ರೆನ್ಸ್ ಆದ ತಕ್ಷಣ ಫಸ್ಟು ನಮ್ಮ ಲೆಫ್ಟ್ ಸೈಡಿಗೆ ಸೇವಾ ಕೌಂಟರ್ ಅಂತ ಹೇಳಿ ಇರುತ್ತೆ. ಮೊದಲೆಲ್ಲ 250 ಏನೋ ತೊಗೋತಾ ಇದ್ರಂತೆ, ಬಟ್ ನಾವು ಹೋದಾಗ 300 ರೂಪೀಸ್ ಇತ್ತು. ಅನ್ನಪ್ರಾಶನದ್ದು ಕೌಂಟ್ರಲ್ಲಿ ಬಿಲ್ ತೊಗೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ದೇವಿ ದರ್ಶನಕ್ಕೆ ಜಾಗ ಇರುತ್ತೆ, ಅಲ್ಲಿ ಹೋಗ್ಬೇಕಾಗುತ್ತೆ. ಅಲ್ಲಿ ಹೋಗಿ ಅಲ್ಲೇ ಪುರೋಹಿತರೆಲ್ಲ ಇರ್ತವೆ. ಅನ್ನಪ್ರಾಶನ ಇದೆಯಾ, ಪಾಪು ಎತ್ಕೊಂಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಅನ್ನಪ್ರಾಶನಕ್ಕೆ ಬಂದಿರೋದ ಅಂತ ಕೇಳ್ತವೆ. ಹೌದು ಅಂತ ಹೇಳಿದಾಗ ಆ ಟಿಕೆಟ್ನ ಅವ್ರು ಕಲೆಕ್ಟ್ ಮಾಡಿಕೊಂಡು ಒಂದು ಪ್ಲೇಸ್ ತೋರಿಸ್ತವೆ ನಮ್ಮ ರೈಟ್ ಸೈಡ್ಗೆ. ಅಲ್ಲಿ ಹೋಗಿ ವೆಯ್ಟ್ ಮಾಡಿ ಬರ್ತೀವಿ ಅಂತ ಹೇಳ್ತವೆ. ಸೊ ನಾವು ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ತಾಯಿ ಕೊಡಲಿಕ್ಕೆ ಅಂತ ಹೇಳಿ ಮಡ್ಲಕ್ಕಿ ಎಲ್ಲ ತೊಗೊಂಡೋಗಿದ್ವಿ ನಾವು ಇಲ್ಲಿಂದನೇ. ಹಾಗಾಗಿ ಅವರು ಒಂದು ಪ್ಲೇಟ್ ಕೊಟ್ಟಿದ್ರು, ಅದಕ್ಕೆ ಮಡ್ಲಕ್ಕಿ ಎಲ್ಲ ನಾವು ರೆಡಿ ಮಾಡ್ಕೊತಾ ಇದ್ವಿ. ಪುರೋಹಿತರು ಬಂದು ಬೆಳ್ಳಿ ಬಟ್ಲೆಲ್ಲ ತಂದಿದ್ದೀರಾ ಅಂತ ಕೇಳಿದಾಗ ಹೌದು ಅಂತ ಹೇಳಿ ಬೆಳ್ಳಿ ಬಟ್ಲೆಲ್ಲ ಕೊಟ್ವಿ. ಅವರು ಒಳಗಡೆ ಹೋಗಿ ಅನ್ನಪ್ರಾಶನ ಮಾಡಿಸೋಕ್ಕೆ ತಾಯಿ ಪ್ರಸಾದ ಎಲ್ಲ ತೊಗೊಬಂದು ಅನ್ನಪ್ರಾಶನ ತುಂಬ ಚೆನ್ನಾಗಿ ಮಾಡಿಸ್ಕೊಟ್ರು. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಮಗಳಿಗೆ ಅದು ಫಸ್ಟ್ ಟೇಸ್ಟ್ ಅಲ್ವಾ, ಏನೋ ಒಂಥರ ಹಿಂಗೆ ಫೇಸೆಲ್ಲ ಇದು ಮಾಡಿ. ಆ್ಯಕ್ಚುಲಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಫುಲ್ ಲೆಂತ್ ವೀಡಿಯೋದಲ್ಲಿ ಅದು ಅಪ್ಲೋಡ್ ಮಾಡಲಿಕ್ಕೆ ತೊಗೊಳ್ಳಿಲ್ಲ, ಬ್ಲಾಕ್ ಅಂತ ಬಂತು. ಹಾಗಾಗಿ ವಿಸಿಟ್ ತೊಗೊಳೋದು ಬೇಡ ಅಂತ ಹೇಳಿ ಅನ್ನಪ್ರಾಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ತಾಯಿ ಸನ್ನಿಧಿಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ಅದಾದಮೇಲೆ ಅಲ್ಲಿ ಮಡ್ಲಕ್ಕಿ ಕಲೆಕ್ಟ್ ಮಾಡ್ಕೊಳ್ಳಿಲ್ಲ, ಮತ್ತೆ ಹೋಗಿ ಏನು ಗರ್ಭಗುಡಿ ಇರುತ್ತೆ ಅಲ್ಲಿಗೆ ಹೋಗಿ ಮಡ್ಲಕ್ಕಿ ಎಲ್ಲ ಕೊಟ್ಟು ಬಂದ್ವಿ. ಅದು ಏನು ಹೇಳ್ತೇವೆ, ತಾಯಿ ಮುಖಚಿತ್ರ ನೋಡೋಕ್ಕೆ ಏನೋ ಒಂಥರ ತುಂಬ ಖುಷಿ ಆಗ್ತಿತ್ತು. ಆ ಥರದನ್ನ ನಾನು ಬಂದು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದೆ. ಅಲ್ಲಿ ಫೋಟೋದಲ್ಲಿ ಕೂಡ ಅಂದರೆ ಶಾಪಲ್ಲಿ ಶಾಪಿಂಗ್ ಮಾಡ್ತೇವಲ್ಲ ಅಲ್ಲೆಲ್ಲ ಸರ್ಚ್ ಮಾಡಿದೆ, ಸೇಮ್ ಟು ಸೇಮ್ ಸಿಗಲಿಲ್ಲ. ಪೇಂಟಿಂಗ್ ಎಲ್ಲ ಸಿಕ್ತು, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಎಷ್ಟು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮನಸ್ಸು ತುಂಬಿ ಬರ್ತಾಯಿತ್ತು. ನಾವು ಇನ್ನೂ ಸ್ವಲ್ಪ ಮುಂದೆ ಬಿಡ್ತೇವೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ನೋಡ್ತಾ ಇದ್ವಿ, ಬಟ್ ಸ್ವಲ್ಪ ಮುಂದೆ ಬಿಡಲಿಲ್ಲ. ಇನ್ನು ಹಿಂದೆನೇ ಅಲ್ಲಿಂದ ದರ್ಶನ ಮಾಡ್ಕೊಂಡು ಹಂಗೆ ಮುಂದೆ ಪಾಸ್ ಆಗಬೇಕಾಗಿತ್ತು. ಪೂಜೆ ಎಲ್ಲ ಮುಗಿಯೋ ಹೊತ್ತಿಗೆ ಒಂದು 12 o'clock ಆಯಿತು. ಊಟ ಇದ್ದಿದ್ದು ಮಧ್ಯಾಹ್ನ, ಪ್ರಸಾದ ಇದ್ದಿದ್ದು 12:30ಇಂದ 2 ಗಂಟೆವರೆಗೂ. ಸೊ ಆ ಅರ್ಧ ಗಂಟೆ ಗ್ಯಾಪಲ್ಲಿ ಅಲ್ಲೇ ಹೊರಗಡೆ ಸುತ್ತಾಡಿಕೊಂಡು ಏನಾದರೂ ಪಾಪುಗೆ ಏನಾದರೂ ನನಗೆ ಎಲ್ಲೋದ್ರೂ ಏನಾದರೂ ಯುನೀಕಾಗಿ ತೊಗೋಬೇಕು. ನಂಗೆ ಅಲ್ಲೇನು ಯುನೀಕ್ ಅನ್ನಿಸ್ಲಿಲ್ಲ. ಹಾಗಾಗಿ ತಾಯಿದು ಚಿಕ್ಕ ಫೋಟೋ ಬರುತ್ತಲ್ಲ ಅದೊಂದು ಫೋಟೋ ತೊಗೊಂಡೆ ನಾನು, ಅನ್ನಪೂರ್ಣೇಶ್ವರಿ ದೇವಿದು. ಅದೊಂದು ಫೋಟೋ ತೊಗೊಂಡು ಮನೆಗೆ ಅಮ್ಮ ಫೋಟೋ ತೊಗೊಂಡು ಅಲ್ಲಿಂದ ಪ್ರಸಾದ ಎಲ್ಲ ತೊಗೊಂಡು ತುಂಬ ಚೆನ್ನಾಗಿತ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಮತ್ತೆ ನಾವು ಕಳಸಕ್ಕೆ ಹೊಟ್ವಿ. ಕಳಸದಲ್ಲಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅದಾದ ನಂತರ ನಮ್ಮ ಹಾಸನಿಗೆ ಬಂದ್ವಿ. ನಾನು ಒಂದು ಕ್ಲಿಪ್ಪಿಂಗ್ ಹಾಕಿರ್ತೀನಿ, ಆ್ಯಡ್ ಮಾಡ್ಬೋದೋ ಏನೋ ಗೊತ್ತಿಲ್ಲ, ಮತ್ತು ಇದು ವಿಡಿಯೋ ಬ್ಲಾಕ್ ಆಗಿಬಿಟ್ರೆ ಕಷ್ಟ. ಸೊ ಬೇಡ, ಕ್ಲಿಪ್ಪಿಂಗ್ ಏನೂ ಹಾಕಲ್ಲ, ಶಾರ್ಟ್ಸಲ್ಲಿ ಹಾಕಿದ್ದೀನಿ. ನಾನು ಯೆಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನ್ ಸ್ಯಾರಿ ಹಾಕಿದ್ದೆ. ನಾವು ಕಳಸಕ್ಕೆ ಹೋದಾಗ ಅಲ್ಲಿ ಬೆಂಗಳೂರಿಂದ ಸ್ವಲ್ಪ ಜನ ಮೇ ಬಿ ಟ್ರೆಕ್ಕಿಂಗಿಗೆ ಬಂದಿದ್ವೋ ಅಥವಾ ಟೆಂಪಲ್ ನೋಡೋಕೆ ಬಂದಿದ್ವೋ, ಕೈಯಲ್ಲಿ ಕೋಲೆಲ್ಲ ಇಟ್ಕೊಂಡು ಬಂದಿದ್ವು, ಟ್ರೆಕ್ಕಿಂಗ್ ಟೈಪು. ಮೇ ಬಿ ಕಳಸದ ಹತ್ರ ಯಾವುದೋ ಬೆಟ್ಟ ಇದೆಯೋ ಅಲ್ಲಿಗೆ ಹೋಗ್ತಾ ಇದ್ವು. ನಾವೇನು ಅಷ್ಟು ಅಬ್ಸರ್ವ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾವು ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೂ ಕೂಡ ನಮ್ಮನ್ನೇ ನೋಡ್ತಾ ಇದ್ವು. ನಾನು ಇದ್ಯಾಕೆ ಹಿಂಗೆ ನೋಡ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋದೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋವರೆಗೂ ವೆಯ್ಟ್ ಮಾಡಿ ಯು ಲುಕ್ಕಿಂಗ್ ಸೋ ಪ್ರಿಟಿ ಅಂತ ಹೇಳಿ ಕಮೆಂಟ್ ಪಾಸ್ ಮಾಡಿದ್ರು. ತುಂಬ ಖುಷಿ ಆಯಿತು. ಅವಿಗೆ ಥ್ಯಾಂಕ್ಸ್ ಕೂಡ ಹೇಳಿದೆ. ಆ್ಯಂಡ್ ನಾನು ಹಾಕಿದ ಸ್ಯಾರಿ
ತುಂಬ ಕಾಸ್ಟ್ಲಿ ಸ್ಯಾರಿ ಅಂದ್ಕೊಂಡಿದ್ದಾವೆ. ಅಂದರೆ ಮೈಸೂರು ಸಿಲ್ಕ್, ಈಗ ನಿಮಗೆ ಗೊತ್ತಿರುತ್ತೆ ಮೈಸೂರು ಸಿಲ್ಕ್ ಮಿನಿಮಮ್ ಅಂತ ಹೇಳಿದ್ರು 8K ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಮೈಸೂರು ಸಿಲ್ಕ್ ಸ್ಯಾರಿನ ಅಂತ ಕೇಳಿದ್ರು. ಆ್ಯಕ್ಚುಲಿ ಅದು ನನ್ನ ಸೀಮಂತದ ಸ್ಯಾರಿ 2500 ಸಮಥಿಂಗ್ ಏನೋ ಇತ್ತು, 2350 2300 ಏನೋ ಕೊಟ್ಟಿದ್ದು ನೆನಪು, ಅಷ್ಟು ಸ್ಯಾರಿ. ಬಟ್ ಸೆಲೆಕ್ಷನ್ ನಮ್ಮಮ್ಮಂದು ಫಸ್ಟ್ ಟೈಮ್ ನಮ್ಮಮ್ಮ ಅಷ್ಟು ಸೂಪರ್ ಆಗಿರೋ ಸ್ಯಾರಿ ಸೆಲೆಕ್ಟ್ ಮಾಡಿದ್ರು. ಆ ಸ್ಯಾರಿ ನನಗೆ ಹಾಕೊಂಡಾಗಲೂ ಕೂಡ ತುಂಬ ಕಂಫರ್ಟಬಲ್ ಆಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಅದೇ ಸ್ಯಾರಿನಲ್ಲಿದ್ದೆ ನಾನು. ಸ್ಯಾರಿ ತುಂಬ ಇಷ್ಟ, ಬಟ್ ಅಷ್ಟು ಲಾಂಗ್ ಟೈಮು ಸ್ಯಾರಿನಲ್ಲಿ ನಾನು ಯಾವತ್ತೂ ಎದ್ದಿದ್ದಿಲ್ಲ, ಅವತ್ತು ಇದ್ದೆ. ಸೊ ದೇವಸ್ಥಾನದಿಂದ ಬಂದಮೇಲೆ ಒಂದು 4-5 ದಿನ ಸಿಕ್ಕಾಬಟ್ಟೆ ಇಲ್ಲಿಂದ ಹೋಗಬೇಕಾದ್ರೇ ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗಲೇ ಹಿಂದಿನ ದಿನ ನನಗೆ ಸ್ವಲ್ಪ ಚಳಿ ಜ್ವರ ಬಂದಂಗಾಗಿತ್ತು ಆ್ಯಂಡ್ ಸ್ವಲ್ಪ ಲೈಟಾಗಿ ಕೆಮ್ಮಿತ್ತು. ಅಲ್ಲಿಂದ ಬಂದಮೇಲೆ ಸಿಕ್ಕಾಬಟ್ಟೆ ಕೆಮ್ಮಾಯಿತು. ಒಂದು 4-5 ದಿನ ಬೆಡ್ ರೆಸ್ಟೆಲ್ಲ ಇದ್ದೆ. ಕೆಮ್ಮಕ್ಕಾಗ್ತಿರ್ಲಿಲ್ಲ, ಕೆಮ್ಮಿಲೆಲ್ಲ ಗಂಟ್ಲು ಉರಿ ಬಂದ್ಬಿಟ್ಟಿತ್ತು. ಸೊ ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಸ್ವಲ್ಪ ಇನ್ಫೆಕ್ಷನ್ ಆದಂಗೆ ಆಗಿದೆ ಅಂತ ಹೇಳಿ ಮಾಮೂಲಿ ಮೆಡಿಸಿನ್ ಮತ್ತು ಸಿರಪ್ ಎಲ್ಲ ಕೊಟ್ಟರು. ಅದೆಲ್ಲ ತೊಗೊಂಡ್ಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಬಟ್ ಆದರೂ ಕೆಮ್ಮು ಬರ್ತಾ ಇರುತ್ತೆ. ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಬಿಡಲ್ಲ, ಅಷ್ಟು ಕೆಮ್ಮಿರುತ್ತೆ. ಕೆಮ್ಮು ಎಲ್ರಿಗೂ ಗೊತ್ತೇ ಇರುತ್ತಲ್ವಾ ಕೆಮ್ಮು ಬಂದರೆ ಹೇಗಿರುತ್ತೆ ಅಂತ. ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಪಾಪು ಕೆಮ್ಮಿತ್ತು. ನಮ್ಮಮ್ಮ ನಾನು ಸಿಕ್ಕಾಬಟ್ಟೆ ಟೆನ್ಷನ್ ತೊಗೊಬಿಟ್ಟಿದ್ವಿ. ಈ ಕೆಮ್ಮಿದೆ, ಸ್ವಲ್ಪ ಇನ್ನೂ ಲೈಟಾಗಿದೆ, ಹೆಂಗೆ ಕರ್ಕೊಂಡು ಹೋಗೋದೋ ಬೇಡವೋ ಅಂತ ಕನ್ಫ್ಯೂಷನಲ್ಲಿದ್ವಿ. ಬಟ್ ಏನಾದರೂ ಆಗಲಿ ಈ ಸಲ ಹೋಗಲೇಬೇಕು ಅಂತ ಹೇಳಿ ಪಾಪುನ ಕರ್ಕೊಂಡು ಹೋದ್ವಿ. ಬಟ್ ಪಾಪು ಹೆಲ್ದಿಯಾಗಿ ಆರಾಮಾಗಿದ್ದಾವೆ, ಅದೇ ಖುಷಿ. ಈಗ ಎಲ್ಲ ತಾಯಿದೀವೋ ಅಂದ್ಕೊಳ್ಳೋದು ಅದೇ ಅಲ್ವಾ, ನನಗೇನಾದರೂ ಕಾಯಿಲೆ ಕೊಡು, ನನಗೇನಾದರೂ ಆಗಲಿ, ಬಟ್ ನನ್ನ ಮಗಳು ಅಥವಾ ನನ್ನ ಮಗು ಚೆನ್ನಾಗಿರಲಿ ಅಂತ. ಸೊ ನಾನು ಕೂಡ ಅದೇ ಕೇಳ್ಕೊಂಡೆ. ಪಾಪು ಚೆನ್ನಾಗಿದ್ದಾವೆ, ನನ್ನ ತಮ್ಮನೂ ಓಕೆ. ಬಟ್ ನಾನು ಅಮ್ಮನೇ ಸಿಕ್ಕಾಬಟ್ಟೆ ಹುಷಾರಿಲ್ದಂಗೆ ಆಯಿತು. ಅಮ್ಮಂಗೆ ಪಾಪ ಕಾಲೆಲ್ಲ ಊದ್ಕೊಂಡು 3-4 ದಿನ ಎದ್ದು ಓಡಾಡೋಕ್ಕಾಗದೆ, ಅಂದರೆ ಕೆಲಸ ಏನೂ ಮಾಡ್ಕೊಳಕ್ಕಾಗದೆ ಸ್ವಲ್ಪ ರೆಸ್ಟ್ ತೊಗೊಂಡ್ರು. ನಾನು ಕೂಡ ಒಂದು 3-4 ದಿನ ಬೆಡ್ ರೆಸ್ಟಲ್ಲಿ. ಇನ್ನೂ ಸ್ವಲ್ಪ ವಾಯ್ಸ್ ಕ್ಲಿಯರ್ ಆಗಿಲ್ಲ, ಒಂದು ಸ್ವಲ್ಪ ಏನು ಹೇಳ್ತೇವೆ ಗಸಗಸ ಗರ ಅನ್ನೋ ಸೌಂಡ್ ಬರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬೆಡ್ ರೆಸ್ಟ್ ಎಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ ಇವತ್ತಿಗೆ 8 ದಿನದಿಂದ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅದೆಲ್ಲ ಮುಗಿಸ್ಕೊಂಡು ಬಂದೆ. ಇವತ್ತು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾಳೆ ಪಿತೃಪಕ್ಷ ಇದೆ, ಮಹಾಲಯ ಅಮಾವಾಸ್ಯೆ. ಎಲ್ಲರಲ್ಲೂ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಗೊತ್ತು, ಒಬ್ಬೊಬ್ಬರು ಒಂದೊಂದು ದಿನ ಸೆಲೆಬ್ರೇಟ್ ಮಾಡ್ತವೆ. ನಮ್ಮ ಮನೆಯಲ್ಲಿ ನಮ್ಮ ಮಾಮ, ನಮ್ಮ ಅಜ್ಜಿ, ಅಮ್ಮ ಮತ್ತು ಅಮ್ಮನ ತಮ್ಮ ಇದ್ದಾಗ ಊರಿಗೆ ಹೋಗ್ತಾ ಇದ್ವಿ, ಅಲ್ಲೇ ಮಹಾಲಯ ಅಮಾವಾಸ್ಯೆ ಮಾಡ್ತಾ ಇದ್ವಿ. ಅಪ್ಪನ ಮನೆಗೇನು ಅಷ್ಟಾಗಿ ಹೋಗ್ತಾ ಇರಲಿಲ್ಲ, ಅಲ್ಲೇ ಇದ್ದಾಗ ಎಲ್ಲ ಸೆಲೆಬ್ರೇಟ್ ಮಾಡೋದಂತೆ. ಬಟ್ ನಾವು ಹಾಸನಿಗೆ ಬಂದಮೇಲೆ ನಾವೇನು ತಂದೆ ಊರಿಗೆ ಹಬ್ಬಕ್ಕೆಲ್ಲ ಏನು ಹೋಗ್ತಾ ಇರಲಿಲ್ಲ, ಹಂಗಾಗಿ ಅದು ಯಾವುದೂ ಅಭ್ಯಾಸ ಇಲ್ಲ. ನಮ್ಮ ಅಜ್ಜಿ ಇವಾಗ ಕರೆಕ್ಟಾಗಿ ನೆಕ್ಸ್ಟ್ ಮಂತ್ 8 ಏನೋ ಬಂದರೆ ನಮ್ಮ ಅಜ್ಜಿ 1 year ಆಯಿತು ತೀರ್ಕೊಂಡು. ಇನ್ನು ಅಲ್ಲಿ ಪಿತೃಪಕ್ಷ ಮಾಡಲಿಕ್ಕೆ ಯಾರೂ ಇಲ್ಲ. ಅಮ್ಮನ ಚಿಕ್ಕಮ್ಮನ ಮಕ್ಕಳೆಲ್ಲ ಇದ್ದಾವೆ, ಅವ್ರು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಅದು ಬಿಟ್ಟರೆ ಇಲ್ಲೇ ನಮ್ಮ ಮನೆಯಲ್ಲೇ ಸಿಂಪಲ್ಲಾಗಿ ನಮ್ಮ ಅಜ್ಜಿಗೆ ಏನೇನೆಲ್ಲ ಇಷ್ಟ, ನಮ್ಮ ಅಜ್ಜಿಗೆ ಈ ಕಾಫಿ ಟೀ ಕಮ್ಮಿ, ಕಾಫಿ, ಬಿಸ್ಕೆಟು, ರೆಸ್ಕು, ಆಮೇಲೆ ಮಾರಿಗೋಲ್ಡ್ ಬಿಸ್ಕೆಟು, ಬ್ರೆಡ್ಡು, ಪಚ್ಚಬಾಳೆಹಣ್ಣು, ಹಣ್ಣುಗಳು, ಸ್ವೀಟ್ಸು ಇದೆಲ್ಲ ತುಂಬ ಇಷ್ಟ ಆಗ್ತಿತ್ತು, ಮೊಸರನ್ನ. ಸೊ ಸಿಂಪಲ್ಲಾಗಿ ಮನೆಯಲ್ಲೇ ಅಷ್ಟನ್ನೇ ಇಟ್ಟು ಪೂಜೆ ಮಾಡೋಣ. ಸೊಸೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಏನು ಹೆಂಗೆ ಅವರಲ್ಲಿ ಊರಿಗೆ ಬರೋದು ಬಿಟ್ಟು ತುಂಬ ವರ್ಷಗಳೇ ಆಯಿತು. ನಮ್ಮ ಮಾಮ ತೀರೋದ್ಮೇಲೆ ಅವ್ರು ಬಂದಿದ್ದೆ ಕಮ್ಮಿ, ಹಾಗಾಗಿ ನಮ್ಮ ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಅಮ್ಮ ಮಾರ್ಕೆಟ್ಗೆ ಹೋಗಿ ಎಲ್ಲನೂ ತೊಗೊಬಂದಿದ್ದಾವೆ. ಅದನ್ನು ಕೂಡ ಇದರೊಳಗೆ ನಾನು ಆ್ಯಡ್ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಮಲ್ಲಿ ಪಿತೃಪಕ್ಷ ಮಾಡ್ತೀರಾ, ಇವೆಲ್ಲ ಬಂದು ಹೋಗಲಿ ಅಂತ ಹೇಳಿಬಿಟ್ಟು. ಸೊ ನಿಮ್ಮ ಮನೆಯಲ್ಲಿ ಮಾಡಾಯ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಯಾವುದೇ ರೀತಿ ಎಣ್ಣೆ ತಿಂಡಿ ಮಾಡ್ತಾಯಿಲ್ಲ ನಮ್ಮಮ್ಮ, ಜಸ್ಟ್ ಪೂಜೆ ಮಾಡ್ತಾ ಇದ್ದಾವೆ ಅಷ್ಟೇ. ಸ್ವಲ್ಪ ಸ್ಪೆಷಲ್ ಅಂದರೆ ನಮ್ಮ ಅಜ್ಜಿ ಫೋಟೋ ಇಟ್ಟು ಅವರಿಗೆ ಹೂವಿನವೆಲ್ಲ ಹಾಕಿ ಅವ್ರಿಗೆ ಏನೇನು ಇಷ್ಟ ಆ ತಿಂಡಿಗಳನ್ನ ಮುಂದೆ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದಾವೆ. ನೋಡಬೇಕು. ಹೆಂಗೆ ಗೊತ್ತಾ, ನಾವು ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋ ಹಾಕ್ತೀವಿ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಮುಂದೆ ಯಾವಾಗಾದರೂ ಬೇಜಾರಾದಾಗ ನಮ್ಮ ಮೊಬೈಲ್ ಸ್ಟೋರೇಜಲ್ಲಿ ಆ ವಿಡಿಯೋಗಳು ಇಲ್ಲ ಅಂತ ಹೇಳಿದಾಗ ಜಸ್ಟ್ ನಾವು ಯೂಟ್ಯೂಬಲ್ಲಿ ಹೋಗಿ ಗೂಗಲ್ ಡ್ರೈವಲ್ಲೆಲ್ಲ ಸೇವ್ ಮಾಡ್ಬೋದು, ಬಟ್ ತುಂಬ ಲೆಂತಿ ವೀಡಿಯೋನ ಸೇವ್ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಮ್ಗೆ ಆ ವಿಡಿಯೋ ಸಿಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟು ಮೆಮೊರಿನ ಇಟ್ಕೊಂಡು ನಾನು ಯೂಟ್ಯೂಬ್ಗೆ ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬ್ನ ಒಂದು ಮೆಮೊರಿ ಉಳಿಯುತ್ತೆ ಲೈಫ್ ಟೈಮ್ ಅಂತ ಹೇಳಿಬಿಟ್ಟು. ಬಟ್ ಈ ಸತಿ ಏನು ಕೋಇನ್ಸಿಡೆಂಟ್ ಆಗಿದ್ದು ಅಂತ ಹೇಳಿದ್ರೆ ತುಂಬ ಲಕ್ಕಿ. ಪ್ರತಿ ಸಲ ಏನು ಮಾಡ್ತಾ ಇದ್ದೆ, ಎಲ್ಲ ವೀಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಶೂಟ್ ಎಲ್ಲ ಮಾಡಾದಮೇಲೆ ನೀಟಾಗಿ ಅದನ್ನು ಒಂದು ಕಡೆ ಹಾಕಿ ಎಡಿಟಿಂಗ್ ಎಲ್ಲ ಮಾಡಿ ಅದಕ್ಕೆ ಸಾಂಗ್ ಕೊಡಬೇಕಾ, ವಾಯ್ಸ್ ಓವರ್ ಕೊಡಬೇಕಾ, ಅಥವಾ ಏನಾದರೂ ಮ್ಯೂಸಿಕ್ಕು ಅದರಲ್ಲಿ ಏನೇನಿದೆ ಎಲ್ಲ ಕರೆಕ್ಷನ್ ಮಾಡಿ ಎಡಿಟ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ ಒಂದು 10-15 ನಿಮಿಷದಲ್ಲಿ ನಾನು ಏನು ಎಡಿಟ್ ಮಾಡಿದ್ದೆ ಆ ವಿಡಿಯೋನ ಡಿಲೀಟ್ ಮಾಡ್ತಾ ಇದ್ದೆ, ಬಿಕಾಸ್ ಯೂಟ್ಯೂಬಲ್ಲಿ ಇರ್ತಿರ್ತಲ್ಲ ಅಂತ ಹೇಳಿಬಿಟ್ಟು. ಈ ಸಲ ಅದು ಏನಕ್ಕೆ ಹಂಗೆ ಅನ್ನಿಸ್ತು ಅಂತ ಗೊತ್ತಿಲ್ಲ, ಬಟ್ ಡಿಲೀಟ್ ಮಾಡೋದು ಬೇಡ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೈಡಲ್ಲಿ ಇಟ್ಟಿದ್ದೆ. ಬಟ್ ನಾನು ಯೂಟ್ಯೂಬಲ್ಲಿ ಡಿಲೀಟ್ ಮಾಡಿಲ್ಲ. ಕರೆಕ್ಟಾಗಿ 15 ನಿಮಿಷಕ್ಕೆ ನನಗೆ ಮೇಲ್ ಬಂತು, ಈ ಥರ ಬ್ಲಾಕ್ ಆಗಿದೆ, ಬ್ಲಾಕ್ ಮಾಡ್ತಾ ಇದ್ದೀವಿ ಈ ಕಂಟೆಂಟ್ನ. ಯಾಕೆ ಅಂತ ಹೇಳಿದ್ರೆ ಇದು ಚೈಲ್ಡ್ ವೈಲೆನ್ಸ್ ಅಂತ ಹೇಳಿ. ಬಟ್ ಅದರಲ್ಲಿ ಆ ಥರ ಏನೂ ಇರಲಿಲ್ಲ. ಪಾಪುಗೆ ಅನ್ನಪ್ರಾಶನ ಮಾಡಿಸೋದು ಅದು ಹೆಂಗೆ ಚೈಲ್ಡ್ ವೈಲೆನ್ಸ್ ಆಗುತ್ತೆ ಗೊತ್ತಿಲ್ಲ. ಬಟ್ ಓಕೆ, ಡಿಲೀಟ್ ಮಾಡಿದ್ದೀನಿ, ನನ್ನ ಮೆಮೊರಿಗೆ ನಾನು ಇಟ್ಕೊಂಡಿದ್ದೀನಿ. ಸೊ ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಸಾರಿ.
ಸ್ಪೆಷಲ್ ಏನೇನೋ ತಂದಿದ್ದೀವಲ್ಲ ಬಾವಿ ಇವು ನಮ್ಮ ಅಕ್ಕಗೆ ನಮ್ಮ ಅಕ್ಕ ಇದ್ದಾಗ ನನ್ನ ತಮ್ಮ ಇದ್ದಾಗ ಅಂತ ಅವ್ರ ಮನೆಗೆ ಹೋಗಿ ಪಿತೃಪಕ್ಷ ಅಂತ ಹೇಳ್ಬಿಟ್ಟು ಅಮಾಸೆ ಹಬ್ಬ ಅಂತ ಮಾಡ್ತಾರೆ. ನಾಳೆ ಅಮಾಸೆ ಅಲ್ಲ, ಎಡೆ ಇಟ್ಬಿಟ್ಟು ಹಿರಿಯರಿಗೆ. ಈಗ ನಮ್ಮ ಅಕ್ಕನೂ ಇಲ್ಲ, ನನ್ನ ತಮ್ಮನೂ ಇಲ್ಲ, ತಮ್ಮನ ಹೆಂಡತಿ ಮಾಡ್ಬೇಕಾಗಿತ್ತು. ಅವಳು ನಮ್ಮನ್ನ ಯಾರು ಕರೆಯಕ್ಕಲ್ಲ, ಮಾಡ್ತಾಳ ಬಿಡ್ತಾಳ ಗೊತ್ತಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು. ಎಣ್ಣೆ ತಿಂಡಿ ಏನು ಮಾಡ್ತಾ ಇಲ್ಲ. ನಮ್ಮ ಅಕ್ಕಗೆ ಏನ್ ಇಷ್ಟ ಅದು ಬ್ರೆಡ್, ರೆಸ್ಕು, ಬಿಸ್ಕೆಟ್ ಇಲ್ಲ ಬಿಸ್ಕೆಟು ಇಂಥವೆಲ್ಲ ತಂದಿದ್ದೀನಿ. ಕಡ್ಲಪುರಿ ಇಷ್ಟ, ಕಡ್ಲಪುರಿ ಹೂವಿನಾರ ತಂದಿದ್ದೀನಿ. ಅದು ಕಾಫಿ ಇಷ್ಟ, ಕಾಫಿ ಇದೆಲ್ಲ ಸಿಂಪಲ್ ಆಗಿ ಮಾಡಿ ಪೂಜೆ ಮಾಡೋಣ ಅಂತ ತಂದಿದ್ದೀನಿ. ಮಾವಿನೆಲ್ಲ ಎಲ್ಲ ಆಗ್ತದ. ಸಣ್ಣ ಮಗಿನಲ್ಲಿ ಮಗ ಕಾಲ್ ಕೆಜಿ ಬರೋದು ಕಡೆ ಇಷ್ಟು ದಪ್ಪ ಇರೋದು ಒಂದು ಹಣ್ಣು. ಅವಾಗ ಫ್ರಿಡ್ಜ್ ಇಲ್ಲ ಏನಿಲ್ಲ, ಬೇಯಿಸಿ ತಿನ್ಸ್ಬೇಕು ಅಂತ ಗೊತ್ತಿಲ್ಲ. ನಿನಗೆ ಅಂತಾನೆ ಸ್ಟೀಲ್ ಬಾಕ್ಸ್ ತಗೊಂಡು ಮಗ ಇಷ್ಟು ಹಿಂಗ್ ಇಷ್ಟು ದಪ್ಪಕ್ಕೆ. ಅದ ಅರ್ಧ ಒಂದ್ ದಿವಸ ತಿನ್ಸಿವೆ, ಇನ್ನು ಅರ್ಧ ಒಂದ್ ದಿವಸ ಅಲ್ಲ, ಒಂದ್ ಅರ್ಧ ಭಾಗ ನಾನು ಒಬ್ಳೆ ತಿನ್ನಿನ. ಅಂದ್ರೆ ಕಪ್ಪು ಬರೋದಲ್ಲ, ಅದು ತಿನ್ನಿಸ್ತಾರಲ್ಲ, ಅದು ಗೋರ್ಕೊಂಡ ಅಕ್ಕ ಒಂದ್ ಸ್ಪೂನು ನಾನು ಸ್ಪೂನ್ ತಿನ್ನಿವೆ. ಇನ್ ಬಾಕಿದ್ ನೀವು ನಮಗೆ ಬೇಸ್ ತಿನ್ಸ್ಬೇಕು ಅಂತ ಗೊತ್ತಿಲ್ಲ, ಬೇಸ್ ತಿನ್ನಿಸ್ತಿರ್ಲಿಲ್ಲ. ಈಗ ನನ್ನ ಮೊಮ್ಮಗಳಿಗೆ ತಿನ್ನಿಸ್ತೀಯಲ್ಲಂಗೆ ನಾವು ಹಸಿದೆ ತಿನ್ನಿಸ್ತದ್. ನಿಂಗೆ ಐದು ತುಂಬಿ ಯಾರು ಬೀಳ್ತದಂಗೆ ಸೇಬು ಪುಟ್ಬಳೆನ ಅಕ್ಕ ಅಲ್ಲೇ ಬರ್ಕೋಗೋದಲ್ಲ ನಮ್ಮವ್ವ. ಅವಾಗ ನಿನ್ಕೊಂಡ್ರು ಅಷ್ಟೊಂದು ಇಷ್ಟ ತಗೊಬರೋದು. ಅದ ಸ್ಟೀಲ್ ಬಾಕ್ಸಿಗೆ ಹಾಕಿ ಇಟ್ಗಳಿವೆ. 3 ದಿವಸ ಮಿನಿಮಮ್ ತಿನ್ಸಿ ಒಂದಣ್ಣ. ಈಗ ನನ್ನ ಮೊಮ್ಮಗಳಿಗೆ ಅಂತ ಸೇಬ್ ತಂದಿದ್ದೀನಿ. ಈಗ ಮಳ್ಮಳ್ಳ ಐತೆ ಅಂತ ಕೊಟ್ಟು ಪಾಪಕ್ಕೆ ತಿನ್ಸಕ್ಕೆ ಅಣ್ಣ ಚೆನ್ನಾಗಿರೋದು ಕೊಡಿ ಅಂದೆ. ಮಳ್ಮಳ್ಳ ಐತೆ ಅಕ್ಕ ಅಂದ. ಇದು ಅದು ಸೀಸನ್ನು ಬರೋದು. ಈಗ ಮಳ್ಮಳ್ಳ ಐತೆ ಏನೋ ಗೊತ್ತಿಲ್ಲ. ಇಷ್ಟು ತಂದಿದ್ದೀನಿ. ನಮ್ಮ ಹೂವು ಇರ್ಬೇಕಾಗಿತ್ತು. ನಮ್ಮ ಹೋಗೇ ಸುಕ್ಕುಲ್ರಾಜ್ ಹೂವು ಅಂದ್ರೆ ಭಾರಿ ಇಷ್ಟ. ಹಾವೆಲ್ಲ ಏನ್ ಕಷ್ಟ ಇದು ಮನೆ ಪೂಜೆಗೆ, ದೇವ್ರ ಮನೆಗೆ. ಮಾರ್ಕೆಟಿಗೆ ಹೋದ್ರೆ ಮಗ ನಮ್ಮ ಅಕ್ಕಂಗೆ ಪಚ್ಚಬಾಳೆಹಣ್ಣು ಇಷ್ಟ ತಂದ್ರ. ಮಾರ್ಕೆಟಿಗೆ ಹೋದ್ರೆ ರಕ್ಷೋ ಒಂದು 2 ಹಣ ಮಡ್ಕತಿಂಗ್ ಕಡೋಣ ಅಂತ ಮಡ್ಕೊಳ್ಳೋದು. ಅಣ್ಣ ಅಲ್ಲ, ಮಾಮು. ಮುಸ್ಲಿಮ್ ಇದ್ವೆ ಮಾಮು ಕೊಡ್ ಮಾಮು ಅಂತ. ಒಂದು ದೇವ್ರ ಮನೆಗೆ ಲಕ್ಷ್ಮಿಗೆ, ಇನ್ನೊಂದು ಎಣ್ಣೆ ತೋರ್ಸ್ಬೇಕಾ ತೋರ್ಸಿ. ಇದ್ರೊಳಗೆ ಇಟ್ಲ ಕವರಲ್ಲೇ ಬಿಡ್ಲವ. ನಿಮ್ಗೆ ಇಷ್ಟ ಹೆಂಗ್ ಮಾಡ್ತೀವ ಹಂಗೆ. ಒಂದು ದೇವ್ರ ಫೋಟೋಕ್ಕೆ, ಒಂದು ನಮ್ಮ ಅಕ್ಕಗೆ. ಚೆನ್ನಾಗಿ ವಾರ ಮಗ ಕೊಡ್ಬೋದಾ? 170 ರೂಪಾಯಿ ಜೊತೆ 100 ರೂಪಾಯಿ ಹೇಳಿದ್ರೆ 2-3 ಕಡೆ ಕೇಳ್ಕೊಂಡ್ ತಂದೆ ನಾನು. ನಮ್ಮ ಸಣ್ಣ ಕೈಲೇ ಕೂತವಲ್ಲ ಸುಶೀಲಕ್ಕ. 50 ರೂಪಾಯಿ, 40, 50, 40 ಮಗ. ಮುಂದಿನ ತಿಂಗಳು 8 ಬಂದ್ವಮ್ಮ. ನಮ್ಮ ಅಕ್ಕ ಸತ್ತು 1 ವರ್ಷ ಆಗುತ್ತೆ. 8ನೇ ತಾರೀಕು 10ನೇ ತಿಂಗಳು ಸತ್ತೋಗಿದ್ದು, ಅಥವಾ 10ನೇ ತಾರೀಕು 8ನೇ ಅಲ್ಲ 10ನೇ ತಿಂಗಳು 8ನೇ ತಾರೀಕು ನಮ್ಮ ಅಜ್ಜಿಗೆ ಹೋಗಿದ್ದು. ಇದು ನೋಡಿಲಿ ಕನಕಾಂಬರ ಮಲ್ಗೆ ಇವನು ತೆಗ್ದಿತ್ತ ಕವರಲ್ಲೇ ಇರ್ತವ. ನಿಮ್ಗೆ ಹೆಂಗ್ ಇಷ್ಟ ಬರುತ್ತೆ ಕೊಪ್ಪತ್ತವ. ಕನಕಾಂಬರ ಏನು ಹಾಳಾಗಲ್ಲ, ದುಣ್ಮಲ್ಗೆ ಇದ್ವಿ ಹಾಳಾಗಿತ್ತಮ್ಮ. ಅದೇ ದುಣ್ಮಲ್ಗೆ ಇದಕ್ಕೆ ಇಟ್ಟಿ ಯಾವ್ದು ಬರ್ಬೇ ಮಡ್ಚಿಟ್ಟದ. ಸಿಂಪಲ್ ಆಗಿ ಅಂತ ಹೇಳ್ಬಿಟ್ಟು ಚೆನ್ನಾಗೆ ಇಷ್ಟೊಂದೆಲ್ಲ ಹೂ ತಂದಿದ್ದೀವಲ್ಲ. ಅಜ್ಜಿ ಕೂತ ಫೋನ್ ಬಂತ ಮಾತಾಡ್ತಿರ್ತಾವ. ಮಾರ್ ಹೆಂಗೆ ಅಂದ್ರೆ 90 ರೂಪಾಯಿ ಅಂತ. ಆಮೇಲೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇದ್ದು ಮಗ 100 ರೂಪಾಯಿ ಕೊಡವ ಅಂತ 1.5 ಮಾರ್ಕ್ ಕೊಡ್ತು. ನಾಳೆ ಖಾಲಿ ಲಾಸ್ಟ್ ಬೌಂಡ್ಗೆ ಅಂತ. ಏನಪ್ಪ ಅಕ್ಕನ ಫೋಟೋಗೆ ಹಾಕಕ್ಕ ದೇವ್ರ ಫೋಟೋಗ? ದೇವ್ರ ಮನೆಗೆ ಅಕ್ಕನ ಫೋಟೋಕ್ಕೆ ಹಾರ ಮತ್ತೆ ಬೇಕು ಅಂದ್ರೆ ಇದನ್ನು ಹಾಕು, ನೀನು ಪೂಜೆ ಮಾಡ್ತೀಯ. ಆಮೇಲೆ ತುಳಸಿ ಹಾರ ತಂದೆ ರಾಘವೇಂದ್ರ ಸ್ವಾಮಿಗೆ. ತುಳಸಿ ಹಾರ ಕೆಂಪು. ಎಷ್ಟಾಯ್ತಮ್ಮ ಇಷ್ಟೆಲ್ಲಕ್ಕೆ? ಆಯ್ತು 1,500 ಎಲ್ಲವೂ. ಇವು ಹಿಂಗೆ ಇಟ್ಲೆ ಕೆಂಗಣ್ಣಿನಿಂದ ಕೆಕ್ಕವಿಸಿ ಏನನ್ನು ನೋಡ್ತೀವಿ ಪಾರ್ಥ. ಯಾಕವ ಮಾತಾಡಿಸ್ತಾ ಇಲ್ಲ ನಮ್ಮ ಅಮ್ಮನ ನಮ್ಮ ಅಜ್ಜಿ ಅಂತ ಅದು ಸಿಗ್ನಲ್ ಕೊಡ್ತಾ ಇದೀಯಾ? ಪಾಲೆ ಹೋದೆ ಮಗದೆ ಹೋದೆ. ಅಜ್ಜಿ ಎಲ್ಲಿ ಐತೆ ಹಿಂಗೆ ನೋಡ್ತಿದ್ರು. ಹಿಂಗೆ ನಮ್ಮ ರಾಧಜ್ಜಿ ಎಲ್ಲಿ ಐತೆ ಹಿಂಗೆ ನೋಡ್ತಿದ್ರೆ ಮಗ ಇವನು ತೆಗ್ದಿಟ್ಟದೆ ಇದ್ರೊಳಗೆ ಬಿಡ್ಲವ. ಎಲ್ಲನೂ ನನಗೆ ಕೇಳ್ತೀವಲ್ಲಮ್ಮ, ನಿಮ್ಗೆ ಹೆಂಗೆ ಅನ್ಸತ್ತೆ ಹಂಗೆ ಮಾಡಿ. ನಾನು ನೋಡೋಳು ಅಷ್ಟೇ, ಪ್ರೇಕ್ಷಕಿ ನಾನು. ಅಲ್ಲ ಕಣವ, ಬಿಡಿ ಹಂಗೆ ಇರಲಿ ಸಾಕು. ಏನೂ ಆಗಲ್ವಾ? ಇಲ್ಲ ತೆಗ್ದಿಟ್ಟು ಒಂದು ನಾಳೆ ಬೆಳಗ್ಗೆ ಬೇಗ ಮಾಡಿಸ್ತೀವಲ್ಲ. ಅಲ್ಲ ತೆಗ್ದಿಟ್ಟು ಯಾವ್ದು ಬಟ್ಟೆ ಮಾಡಿ ಮುಚ್ಚಲ ಅಂತ. ಮುಚ್ಚಿ ಸೌತೆಕಾಯಿ 50 ರೂಪಾಯಿಗೆ 3 ಅಂದ್ರು 4. ನಮ್ಮ ಅಕ್ಕಂಗೆ ಏನೇನು ಹಣ್ಣು ಇಷ್ಟ? ಹಣ್ಣು, ಸೇಬು, ಎಲ್ಲ ಹಣ್ಣು ಇಷ್ಟಪಡೋದು ತಿನ್ನೋದು. ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ತಂದಿದ್ದೀನಿ ಮಮ್ಮಿ. ಅದಿಷ್ಟ ಇದಿಷ್ಟ ಅನ್ನೋದಕ್ಕಿಂತವ. ನಮ್ಮವ್ವ ಮಾರಿಗೋಲ್ಡ್ ಬಿಸ್ಕೆಟ್ ಬಾವಿ ಇಷ್ಟಪಡೋದಲ್ಲ. ತಂತೀನಿ, ಅದು ಅಲ್ಲಿ ಸಿಗ್ಲಿಲ್ಲ ಬೇಕ್ರಿಲಿ. 10 ರೂಪಾಯಿ ಬೆಳಗಿಗೆ ಆ ತರಕೋದಾಗ ಹೂನೇ ಇಷ್ಟೊಂದು ತಂದಿದ್ದೀವಲ್ಲ ಫೋಟೋಗೆ, ಅದಕ್ಕೆ ಇದಕ್ಕೆ ಅಂತವ ಗ್ರ್ಯಾಂಡಾಗೆ ಮಾಡ್ದಂಗೆ ಆಯ್ತು. ಪಿತೃ ಪಕ್ಷವ. ಎಣ್ಣೆ ತಿಂಡಿ ಏನು? ಇದೇನು ಹೂವಮ್ಮ? ಇದು ಕಚ್ಚಕಂಡ್ಲು ಅಂತಲ್ಲ ಏನ ಅಂತ ಗಮ್ಮನ್ನುತ್ತಾ. ಇವು ರಾಘವೇಂದ್ರ ಸ್ವಾಮಿಗೆ ಭಾರಿ ಇಷ್ಟ.
ಇಷ್ಟ. ಇಲ್ಲಿ ನೋಡಿ, ಇಲ್ಲಿ ಫ್ರೆಂಡ್ಸ್ ನಮ್ಮಮ್ಮ ಈ ಬುಟ್ಟಿ ತುಂಬ ಬರೀ ಹೂವಿನ ಹಾರ, ಹೂವು ಇದನ್ನೇ ತಂದೈತೆ. ಪೂಜೆ ಮಾಡೋದ್ರಲ್ಲಿ ನಮ್ಮ ಅಮ್ಮನ ಯಾವ ಮೀರ್ಸಕ್ಕಾಗಲ್ಲ ಮಾತ್ರ. ಅವಂಗೆ ಬೇರೆ ಪಾಪಗೆ ಬೇರೆ ತಂದಿದ್ದೀವ. ಒಟ್ಟಿಗೆ 1 kg ಮಗ, 1 ದಾಳಿಂಬೆ ಎಷ್ಟು ಕೊಟ್ಟಿರ್ಬೋದು ಇದಕ್ಕೆ? ಅದು ನಿಜವಾಗ್ಲೂ ಗೊತ್ತಿಲ್ಲ. ಏನು ತೊಗೊಂಡಿರ್ತಾವೆ ಒಂದು 50 ಇಲ್ಲ 70 ರೂಪಾಯಿ. ಪರವಾಗಿಲ್ಲ. ಚೌಕಾಸಿ ಮಾಡಿದ್ವಾ? ಕೊಡೋಣ. ನಮ್ಮ ಅಕ್ಕಗೆ ಮೊಸರನ್ನ ಇಷ್ಟ, ಅದಕ್ಕೆ ನೀನು ಮೊಸರನ್ನ ಮಾಡಿದ್ರೆ ದಾಳಿಂಬೆ ಹಣ್ಣು ಹಾಕು ಅಂತ. ಸೇಬ್ ಪಾಪಗೆ ಎಷ್ಟು ಕೊಡ್ಲವ? ಇಲ್ಲೇ ಇಟ್ಕೊಳ್ಳಿ, ಪೂಜೆಗೆ ಇಟ್ಟಿದ್ಮೇಲೆ ತಿನ್ಸಿದ್ರೆ ಏನಾಗಲ್ಲ. ಬೇಡ, ಮಗಿಗೆ ಅಂತ ಎಷ್ಟು ತಗ, ಇದ್ರಲ್ಲಿ ಯಾವ ಬೇಕಾವ್ ತೊಕ್ಕ. ನೀವೇ ಚೆನ್ನಾಗಿ ಇವತ್ತು ಕೊಡಿ ಒಂದೆರಡು. ಇವತ್ತು ಬಾಳೆಹಣ್ಣು ತಿನ್ನಿಸ್ತೀನಿ. ಅಲ್ಲ, ಇವತ್ತು ತಿನ್ಸು, ನಾನು ಕೊಟ್ಟಿರ್ತೀನಿ ಮಗ. ಸ್ವೀಟ್ ಇದೆಯಾ ಏನೋ ಗೊತ್ತಿಲ್ಲ, ಮೊನ್ನೆ ತಂದಿ ಸ್ವೀಟ್ 2, ಇರಲಿಲ್ಲ. 4, 5, 6 ಬಂದವು ಸೇಬು. ಇವು 3ರಲ್ಲಿ ಯಾವ ಕಬಾಬ್ಗೆ ಹಾಕೊಡಿ, ಕಬಾಬ್ಗೆ ಹಾಕೊಡಿ. ಕೊಡ್ತೀನಿ. ಇವು 3ರಲ್ಲಿ 2 ಯಾವಾರು ಚೆನ್ನಾಗಿರೋ ತಾಳವ, ಸಾಕಾವು. ಸಾಕು. ಇವೆರಡೇ ನನ್ನ ಮಗ, ಇದು ಅದೇ ನಾನೊಂದು ತಿಂತೀನಿ, ನನ್ನ ಮಗಳಿಗೆ ಒಂದು ತಿನ್ನಿಸ್ಬೋದು. ಅವೇ ನೀವೆರಡೂ ಪೂರ್ತಿ ತಿನ್ನಲ್ವಲ್ಲ. ಸ್ಮೆಲ್ ಇಲ್ದೇವತ್ತು ಕೊಡಪ್ಪ ಪಾಪುಗೆ. ಎಲ್ಲ ಹೂವಿನವೇ ಯಾವ ಕಡೆ ಮಗ? ಸರ ಇದನ್ನೇ ಕೊಡ್ತೀನಿ ತಡಿ, ಈ ಕವರ್ನೇ ಒಂದಿದೆ. ಈಗ ನೀನೊಂದು ತೊಕೊಂಡ್ ತಿಂತೀಯನಮ್ಮ, ಅವನ್ ತಕ್ಕೇನು ಒಂದೇ ಇರ್ತದು. ಹೌದು, ಇನ್ನು ತೋರಿಸ್ತೀನಿ. ನಮ್ಮ ಅವು ಬ್ರೆಡ್ ಎಸ್ಕೊ ತಂದಿದ್ದೀನಿ, ಕೊಡವ. ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ, ಮುದ್ದು ಮುದ್ದಾಗಿ. ಎಂಥದ್ದು ಏನೋ ಹೇಳೋದಲ್ಲ, ಜನರೇಟರ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತವ. ಬೆಳಗ್ಗೆ ಅಕ್ಕ ಅಮ್ಮ ಸುಮ್ಮನೆ ಕೇಳ್ತಾ ಇರೋದು. ಅಕ್ಕ ಬೆಳಗ್ಗೆ ಎದ್ದ ತಕ್ಷಣದಿಂದ ಏನೇನು ಮಾಡೋದು ಹೇಳಮ್ಮ, ಅಂದರೆ ತಿನ್ನೋ ವಿಷಯದಲ್ಲಿ ಮಾತ್ರ. ತಿನ್ನೋ ವಿಷಯದಲ್ಲಿ ಫಸ್ಟು ಎಷ್ಟೊತ್ತಿಗೆ ಎದ್ದೇಳ್ಬೇಕು, ಎಚ್ಚರಿಕಾಗುತ್ತೆ ಅಷ್ಟೊತ್ತಿಗೆ ಎದ್ದೇಳೋದು. ಫಸ್ಟು 1-2 ಮುಗಿಸ್ಕೊ ಬರೋದು. ಆಮೇಲೆ ಹಲ್ಲುಜ್ಜಿ ಮುಖ ತೊಗೊಂಡು ಬಾಕ್ಲಿಗೆ ನೀರು ಹಾಕಿ ಕಾಫಿ ಕಸ್ಕೊಂಡು ರೆಸ್ಕು, ಬ್ರೆಡ್ಡು, ಬಿಸ್ಕೆಟು, ಮಾರಿಗೋಲ್ಡ್ ಬಿಸ್ಕೆಟು, ಈ ರೆಸ್ಕು, ಈ ಥರ ಬ್ರೆಡ್ಡು ಇಟ್ಕೊಳ್ಳೋದು ಎಲ್ಲ ಹೊಸಿಸಿ. ಅಕ್ಕ ನೀನು ನಾನು ಅಕ್ಕ ಅದು ಏನಕ್ಕ ಆರೋಗ್ಲಿ ಬಿಡಕ್ಕ ಒಂದ್ರಿಂದ ಅಂತಿದ್ವಿ. ಸುಮ್ಮನಿದ್ರೆ ಬಂದ್ಬೇಡಿ, ನಂಗೆ ಹೊಟ್ಟೆ ನೋವು ಬರುತ್ತೆ, ನಂಗೆ ತಲೆ ಸುತ್ತಕೊಂಡ್ರು ನಂಗೆ ಇರೋಕ್ಕಾಗಲ್ಲ ಅನ್ನೋದು. ಬೆಳಗ್ಗೆ 7 ಗಂಟೆಗೆಲ್ಲ ತಿಂಡಿ ಕೊಡ್ಬೇಕಿತ್ತಲ್ವಾ. ಬ್ರೆಡ್ 1 ಪೌಂಡು, ಅಕ್ಕಂಗೆ ಬೇವೆ ನಮ್ಗೆ ಬೇವೆ ತಂದಿದ್ದೀವ. ಅಲ್ಲ, ಇದು ಇಟ್ಟಿದ್ವಿ. ಅಕ್ಕ ಏನು ನಾಳೆ ಬಂದು ಅಕ್ಕ ತಿನ್ನುತ್ತಾ, ನಾವೇ ತಾನೇ ತಿನ್ನೋದು. ಪೂಜೆ ಮಾಡ್ಬಿಟ್ಟು ನಮ್ಮ ಅಕ್ಕಗೆ ತಲೆಗೆ ಫೋಟೋ ಇಟ್ಟು ಆಮೇಲೆ ಒಂದು 5 ನಿಮಿಷ ಆಚೆಗೆ ಹೋಗಿ ಕೂತ್ಕೊಂಡು ಒಂದು ಲೋಟದಲ್ಲಿ ನೀರು ತಗೊಂಡು ಆಮೇಲೆ ಒಂದು 5 ನಿಮಿಷ 10 ನಿಮಿಷ ಬಂದು ತಿಂದು ಹೋಗ್ತಾರೆ ಅಂತ ಹಿರಿಯರು ಹೇಳ್ತಾರೆ. ನಾವೇ ಅಲ್ಲ, ನೀವು ಯಾವಾಗಲೂ ಒಂದು ಹೇಳ್ತೀವಲ್ಲ, ಕದ ಬಡ್ದ್ಬಿಟ್ಟು ಒಂಚೂರು ನೀರು ಹಿಂಗೆ ಎರಚ್ಬಿಟ್ಟು ಒಳಗೆ ಬರ್ಬೇಕಂತ ಒಂದು 10 ನಿಮಿಷ ಬಿಟ್ಟು ಅವ್ರು ಬಂದು ತಿಂದೋಗಿರ್ತಾರಂತೆ. ಅಲ್ಲ, ನೀವು ಯಾವಾಗಲೂ ಹೇಳ್ತೀವಲ್ಲ ಅಮ್ಮ, ಹೆಣ್ಮಕ್ಳು ಮನೆಗೆ ಸಲ್ಲಲ್ಲ ಅದು ಅಂತ, ಅದೊಂದು ಹೇಳ್ರಿ. ಏನು ಹೆಣ್ಮಕ್ಳಿಗೆ ಸಲ್ಲಲ್ವಂತೆ, ಅಡುವ ಆಸ್ತಿ ತಿನ್ನೋರು ಗಂಡು ಮಕ್ಳು, ಸೊಸರು, ಮೊಮ್ಮಕ್ಳು. ಏನಂದ್ರೆ ನಮ್ಮ ಅಕ್ಕ ಜಾಸ್ತಿ ನನ್ನ ಹತ್ರನೇ 12 ವರ್ಷ ನನ್ನ ತಮ್ಮ ಇದ್ದಾಗಲೂ ನಾನೇ ಸಾಕೊಂಡಿದ್ದೆ ಅದನ್ನು. ಮಾತ್ರೆ ಪತ್ರ ಎಲ್ಲ ಅದು ನೋಡ್ಕೊಳ್ಳೋದು. ನಾನು ನನ್ನ ಹತ್ರ ಇತ್ತಲ್ಲ, ನನ್ನ ಮನ್ಸಿಗೆ ಸಮಾಧಾನಕ್ಕೆ ನನ್ನ ಮಗಳಿಗೆ, ನನ್ನ ಮಕ್ಳಿಗೆ ಒಳ್ಳೇದಾಗಲಿ, ನನ್ನ ಮನ್ಸಿಗೆ ಸಮಾಧಾನ ಸಿಂಪಲ್ ಅಮ್ಮ. ಕರೆಕ್ಟಾಗಿ ನಮ್ಮ ಅಕ್ಕ ಸತ್ತಿದ್ದಕ್ಕೂ ಅಮ್ಮ, ನನ್ನ ಮಗಳು ನನ್ನ ಹೊಟ್ಟೆ ಒಳಗೆ ಜೀವಾಳ ಬಂದಿದ್ದಕ್ಕೂ ಒಂದೇ ಟೈಮ್ ಅಂತೆ. ಆಮೇಲೆ ನಮ್ಮ ಅಕ್ಕ ಕಡಲೆಪುರಿ ಇಷ್ಟ. ಅದು ನಮ್ಮ ಅಕ್ಕ ಕವಂ ಕುರುಮ್ ಅಂತ ಒಂದ್ರಿಂದ ಅಂತೀವಿ. 1 kg ಖಾರ ತಂದಿದ್ದೀನಿ, ನಾಳೆ ಕೇಕ್ ಕೊಡ್ತೀನಿ ನಾನು. ಇನ್ನೇನು ಚುಕ್ಕಿ ಬಳೆ ತೋರಿಸ್ತೀನಿ, ನಮ್ಮ ಹೋಗಿ ತಂದಿದ್ದೀನಿ. ಮತ್ತೆ ನಮ್ಮ ಅಕ್ಕ ಅಮ್ಮ ಇದು ನಿಂಗೆ ನಂಗೆ ಅಣೈಗೆ ಇದಿಟ್ಕೊ ಕೊಟ್ಟಿನ ಸೇಬ್ ಹಾಕಳವ ಇದಕ್ಕೆ ಮಗಿನ ಹಾಕತ್ತೀನಿ. ಆಮೇಲೆ ಮಗ ಕೆಜಿ 50 ಅಂದ್ರು, ಸುಮ್ಮನೆ 1 kg ಏನಕ್ಕವ, ನಾನು ತಿನ್ನಂಗಿಲ್ಲ. ಅದಕ್ಕೆ ನಾಳೆ ತಕ್ಕ ಇರ್ತಾವ ಏನೋ ಗೊತ್ತಿಲ್ಲ ಕಣೆ. ಅಮ್ಮ, ನೀವು ಇಷ್ಟೊಂದು ರಿಸ್ಟ್ರಿಕ್ಷನ್ ಮಾಡ್ತೀವಲ್ಲ, ನಮ್ಮ ಅಕ್ಕ ಹಂಗೆ ಮಾಡ್ತಾ ಇರ್ಲಿಲ್ಲ ಅಲ್ವಾ. ಜಾಮೂನು, ಜಿಲೇಬಿ, ಜಾಂಗಿ, ಶುಗರ್ ಇದ್ವು 25-30 ವರ್ಷ. 4 ಬಂದವೆ. ನಮ್ಮ ಅವ್ಗೆ ಇಷ್ಟ ಅಂತ ತಂದಿದ್ವಿ, ಭಾರಿ ಇಷ್ಟಪಡ್ತೀನಿ ನನ್ನ ನಮ್ಮವ್ವ. ಆತ ಮನೆದೇನು ಬೇಡ. ಇದು ಪಿತೃಪಕ್ಷದ ಅಂದರೆ ಅದ್ರ ಬಗ್ಗೆ ಮತ್ತು ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಆಗಿದ್ದ ಎಲ್ಲ ಇನ್ಸಿಡೆಂಟ್ ಬಗ್ಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.